ನಮಸ್ತೆ ಎಲ್ಲರಿಗೂ. ಇವತ್ತು ನಮ್ಮ ಮನೆಯಲ್ಲಿ ಗುಲಾಬ್ ಜಾಮೂನ್ ಹೇಗೆ ಮಾಡ್ತೀವಿ ಹಾಗೆ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೂ ಕೂಡ. ಒಂದು ಪ್ಯಾಕೆಟ್ ಪೂರ ಗುಲಾಬ್ ಜಾಮೂನ್ ಹಿಟ್ಟನ್ನು ತಗೊಳ್ಳಿ. ಅದೊಂದು ಪಾತ್ರೆಗೆ ಹಾಕ್ಕೊಂಡು ಒಂದು ಸ್ವಲ್ಪ ಹಾಲಿನಿಂದ ಅಥವಾ ಹಾಲಿಲ್ಲ ಅಂದರೆ ನೀರಿನಿಂದನೂ ಮಿಕ್ಸ್ ಮಾಡಬೇಕು. ಸ್ವಲ್ಪ ಒಂದೊಂದೇ ಸ್ಪೂನಷ್ಟು ಹಾಲು ಅಥವಾ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ತುಂಬ ಹತ್ತಿಟ್ಟು ಮಿಕ್ಸ್ ಮಾಡಬೇಡಿ, ಹಾಗೆ ಹಗುರವಾಗಿ ಮಿಕ್ಸ್ ಮಾಡಿ ಎಲ್ಲ ಹಿಟ್ಟನ್ನು. ಈಗ ಪಕ್ಕಕ್ಕೆ ಇಟ್ಕೊಳ್ಳೋಣ ಅದನ್ನೆಲ್ಲ. ಈಗ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಒಂದು ಅರ್ಧ ಕಪ್ನಷ್ಟು ಅಥವಾ ಸ್ವಲ್ಪ ಸಕ್ಕರೆ, ನಮ್ಮ ಮನೇಲಿ ಜಾಸ್ತಿ ಗುಲಾಬ್ ಜಾಮೂನಿನ ಪಾಕವನ್ನು ಯಾರು ಕುಡಿಯೋದಿಲ್ಲ, ಬರೀ ಗುಲಾಬ್ ಜಾಮೂನ್ ತಿಂತಾರೆ. ಹಾಗಾಗಿ ನಾನು ಸ್ವಲ್ಪ ಪಾಕ ಕಮ್ಮಿ ಮಾಡ್ಕೊತಾ ಇದ್ದೀನಿ. ಈಗ ಏಲಕ್ಕಿಯನ್ನು ಕುಟ್ಟಿಟ್ಕೊತಾ ಇದ್ದೀನಿ ಚೆನ್ನಾಗಿ ಸಣ್ಣದಾಗಿ. ನಿಮಗೆ ಪಾಕ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಸಕ್ಕರೆ ಹಾಕ್ಕೊಂಡು ಇಟ್ಕೊಳ್ಳಿ. ನಾನಿಲ್ಲಿ ಒಂದು ಕಪ್ ನೀರು, ಒಂದು ಕಪ್ನಷ್ಟು ಅರ್ಧ ಕಪ್ನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಹಾಗೆ ಈಗ ಜಾಮೂನ್ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ. ಈಗ ತುಪ್ಪವನ್ನು ಕೈಗೆ ಸವರ್ಕೊಂಡು ಹಿಟ್ಟಿನಿಂದ ಸ್ವಲ್ಪ ಎಲ್ಲ ಕಡೆ ಮುದ್ದೆಯನ್ನು ಥರ ಮಾಡಿಕೊಂಡು ಈಗ ಒಂದು ಆಕಾರದಲ್ಲಿ ನಿಮಗೆ ಯಾವ ಆಕಾರ ಬೇಕೋ ಆ ಆಕಾರದಲ್ಲಿ ಮಾಡ್ಕೊಳ್ಳಿ ಗುಲಾಬ್ ಜಾಮೂನ್. ನಾನಿಲ್ಲಿ ಈ ಆಕಾರದಲ್ಲಿ ಮಾಡ್ಕೊತಾ ಇದ್ದೀನಿ. ರೌಂಡಾಗಿ ಕೂಡ ಮಾಡ್ಬೋದು, ಹೀಗೆ ಉದ್ದಕ್ಕಾಗಿ ಕೂಡ ಮಾಡ್ಕೋಬೋದು. ಈಗ ಎಲ್ಲ ಹಿಟ್ಟಿನಿಂದ ಆ ರೀತಿ ಮಾಡ್ಕೊಂಡು ಇಟ್ಕೊಳ್ಳೋಣ ರೌಂಡಾಗಿ, ಹಾಗೆ ಅಗಲವಾಗಿ ಎರಡು ರೀತಿ ಮಾಡ್ಕೊಂಡಿದ್ದೀನಿ ನಾನು. ನೋಡಿ ಈ ರೀತಿ ಇದೆ. ಈಗ ಒಲೆ ಮೇಲೆ ಎಣ್ಣೆನ ಕಾಯಕ್ಕೆ ಇಟ್ಕೊಳ್ಳೋಣ. ಕಾದಿದೆ, ಈಗ ಹಾಕ್ತಾಯಿದ್ದೀನಿ ನಾವು ಒಂದೊಂದಾಗಿ. ಸ್ವಲ್ಪ ಕೈ ಆಡಿಸ್ತಾ ಇರಬೇಕು ಅವನ್ನ, ಇಲ್ಲಾಂದರೆ ಹೊತ್ತು ಬಿಡ್ತಾವು. ಸ್ವಲ್ಪ ಕೆಂಪದಾಗಿ ಹುರ್ಕೋಬೇಕು, ಅದಕ್ಕೆ ಹುರ್ಕೋಬೇಕು. ಈಗ ಮಾಡಿಟ್ಕೊಂಡಿರೋ ಪಾಕ ಬಿಸಿ ಇತ್ತು, ಅದರೊಳಗೆ ಹಾಕ್ಕೊಂಡಿದ್ದೀನಿ ನಾನು. ನೀವು ಕೂಡ ಹಾಗೆ ಹಾಕ್ಕೊಳ್ಳಿ. ಬಿಸಿ ಇದ್ದಾಗೆ ಆದರೆ ಜಲ್ದಿ ಪಾಕ ಎಲ್ಲ ಹೀರ್ಕೊಳ್ಳುತ್ತೆ, ಜಲ್ದಿ ಚೆನ್ನಾಗೂ ಆಗುತ್ತೆ, ಜಲ್ದಿ ಸಾಫ್ಟಾಗಿ. 1 ಗಂಟೆ ಸೈಡಲ್ಲಿ ಇಟ್ಕೊಂಡ್ರೆ ಎಲ್ಲ ಪಾಕ ಹೀರ್ಕೊಂಡಿರ್ತದೆ. ನೋಡಿ ನಾನು ಪಾಕ ಜಾಸ್ತಿ ಮಾಡ್ಕೊಂಡಿಲ್ಲ. ಈಗ ಒಂದೊಂದಾಗಿ ತಿನ್ನೋದಕ್ಕೆ ತೆಗೆದಿಟ್ಕೊತಾ ಇದ್ದೀನಿ. ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ. ಈಗ ಸ್ವಲ್ಪ ಗೋಡಂಬಿ ಪುಡಿ ಹಾಗೂ ಕೊಬ್ಬರಿ ಪುಡಿಯನ್ನು ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ರೀತಿ ಎಲ್ಲ ಮಾಡಿಕೊಟ್ರೆ.